ನೀಲಕಂಠರಾವ್ ಬಹಾದೂರ್ ಅವರೇ, ತಾವು ಒಂದು ವಿಷಯ ಮರೆತು ಬಿಟ್ಟಿದ್ದೀರಿ ಅಂತ ಕಾಣುತ್ತೆ. ನಿಮ್ಮನೆ ಕೊಟ್ಟಿಗೆಗಿಂತ ದೊಡ್ಡದು ನಮ್ಮನೆ ಕುದುರೆ ಲಾಯ. ಅದನ್ನು ನೋಡ್ಕೊಳ್ಳೋದಕ್ಕೆ ಅಂತ 10 ಹೆಣ್ಣಾಳುಗಳಿದ್ದಾರೆ. ಅವರಲ್ಲಿ ಒಬ್ಬಳನ್ನ ನಾಳೆಂದಾನೆ ಕೆಲಸದಿಂದ ತೆಗೆದು ಹಾಕಿಬಿಡ್ತೀನಿ. ಅವಳ ಜಾಗಕ್ಕೆ ನಿಮ್ಮ ಮಗಳು ಬರ್ತಾಳೆ. ಲಾಯದ ವಾಸ, ಲದ್ದಿ ವಾಸನೆ ಹೇಗಿರುತ್ತೆ ಅಂತ ಅವಳಿಗೂ ಗೊತ್ತಾಗಲಿ ಬಿಡಿ. ಈಗ್ರೆ ಇದರಿಂದ ನಿಮಗೆ ಏನೇನೂ ಬೇಜಾರಾಗೋದಿಲ್ಲ ಅಂತ ನನಗೆ ಚೆನ್ನಾಗಿ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ನೀವೇ ಹೇಳಿಬಿಟ್ರಲ್ಲ. ಹೀಗೆ ಹಾಗೆಲ್ಲ ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು? ನೀವು ಆಡಿದ್ರೆ ಸರಿ, ಅದೇ ಮಾತು ನಾವು ಆಡಿದ್ರೆ ತಪ್ಪು ಹೇಗಾಗುತ್ತೆ? ನ್ಯಾಯ ನಿಯಮಗಳು ಎಲ್ರಿಗೂ ಒಂದೇ ತಾನೆ. ವಂಶಕ್ಕೆ ಒಬ್ಬ ವಂಶೋದ್ಧಾರಕ ಬೇಕು, ಅದು ಎಲ್ಲರೂ ಆಸೆ ಪಡೋದಲ್ಲ. ಸಂಸಾರದಲ್ಲಿ ಇಂಥ ಒಂದು ಹೇರ್ಪೇರುಗಳು ನಡೀತಾ ಇರ್ತದೆ. ಇದನ್ನು ಸಮಾಧಾನವಾಗಿ ಬಗೆಹರಿಸ್ತಾರೆ. ಜಾನಕಿ, ಶ್ರಾವಣಿನ ಹೋಗಿ ಕರ್ಕೊಂಡು ಬಾ. ಅಷ್ಟರಲ್ಲಿ ನಾನು ಬೀಗರ ಹತ್ರ ಮಾತಾಡ್ತಾ ಇರ್ತೀನಿ. ಹೋಗು, ಬೇಗ ಹೋಗು. ಕೂತ್ಕೊಂಡಿದ್ದೀನಿ. ಈಗ ಕಾಯಿಲೆ ಬಿದ್ದೋಳು ಹಾಗೆ ಕಾಣಿಸ್ತೀನಿ. ಜೊತೆಗೆ ಹೇಗೋ ಹೊಟ್ಟೆ ನೋವು ಇದೆಯಲ್ವಾ? ಶ್ರಾವಣಿ, ಏನ್ ಮಾಡ್ಲಿ? ಕಾಯಿಲೆ ಬಿದ್ದೋಳು ಇನ್ ಹೇಗಿರ್ತಾಳೆ ಹೇಳಿ ಅಮ್ಮ? ಕಾಯಿಲೆನಾ? ಏನಾಗಿದೆ ನಿನಗೆ? ಅಮ್ಮ, ಹೊಟ್ಟೆನೋ ಜಾಸ್ತಿ ಆಗ್ಬಿಟ್ಟಿದೆ ಅಮ್ಮ. ನಾನು ಆಗ್ಲೇ ಹೇಳಿರ್ಲಿಲ್ವಾ ಒಳ್ಳೆ ಡಾಕ್ಟರ್ನ ಕರೆಸ್ತೀನಿ ಅಂತ? ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯ? ಆ ಚಂದ್ರಿ ಜೊತೆ ಅದು ಯಾವುದೋ ಕೆಲ್ಸಕ್ಕೆ ಭಾರತ್ ಪಂಡಿತರ ಮನೆಗೆ ಹೋಗಿದ್ದೆ. ಈಗ ನೋಡು ಹೇಗಾಯ್ತು ಅಂತ. ಅಮ್ಮ, ನೋವು. ಎಂತ ಕೆಲಸ ಆಯ್ತಪ್ಪ. ಅಮ್ಮ ಸರಿ, ಬೇಗ ಬಾ ನನ್ನ ಜೊತೆಗೆ. ಎಲ್ಲಿಗಮ್ಮ? ನಿಮ್ಮ ತಂದೆ ನಿನ್ನ ನೋಡಕ್ಕೆ ಅಂತ ಬಂದಿದ್ದಾರೆ. ಅಯ್ಯೋ ದೇವ್ರೆ, 10 ಸಲ ಬನ್ನಿಯಪ್ಪ ಬನ್ನಿಯಪ್ಪ ಅಂತ ಕರೆದ್ರು ಬರ್ದೇ ಇರೋರು ಅವ್ರು ಇವತ್ತೇ ಬರ್ಬೇಕಾ? ಅಮ್ಮ, ಅಯ್ಯೋ ಅಮ್ಮ, ನೀವೇ ನೋಡಿ. ಈ ಸ್ಥಿತಿಲಿ ನಾನು ಅವ್ರ ಮುಂದೆ ಬಂದ್ರೆ ಅವ್ರ ಮನ್ಸಿಗೆ ನೋವು ಮಾಡ್ಕೊಳಲ್ವಾ? ಅಮ್ಮ,
ಅವ್ರು ಬೇಜಾರು ಮಾಡ್ಕೊಳಲ್ವಾ ಅಮ್ಮ? ನೀವು ಬರದೇ ಇದ್ರೂ ಅವ್ರಿಗೆ ಬೇಜಾರಾಗತ್ತಮ್ಮ. ಅಷ್ಟು ದೂರದಿಂದ ನಿನ್ನನ್ನೇ ನೋಡೋಕ್ಕೆ ಅಂತ ಬಂದಿದ್ದಾರೆ. ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮುಖ ತೊಳ್ಕೊಂಡು ಬೇಗ ಬಾ. ಅಯ್ಯೋ ತಾತ ತಗೊಳ್ಳಿ. ಕಲ್ಕಟ್ಟಾಯಿಂದ ತಂದಿದ್ದಲ್ಲ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಲ್ಲ? ನಿಂತ್ಕೋ, ಅಲ್ಲೆಲ್ಲ ಆಗಿದೆ, ಒರೆಸ್ಕೋ. ಅಲ್ಲಲ್ಲ,
ನಾನು ಇಲ್ಲಿರೋದು ನೋಡಿ ನಿಂಗೆ ಆಶ್ಚರ್ಯ ಆಗ್ತಿದ್ಯಾ? ಶ್ರೀ, ಇನ್ಮೇಲೆ ನಾನು ಬೇರೆ ಎಲ್ಲೂ ಹೋಗೋದಿಲ್ಲ. ಹೇಗೆ ಸರ್ಪ್ರೈಸ್? ಶ್ರೀ, ಇನ್ಮೇಲೆ ನಾವು ಮೊದಲಿನ ಥರ ಹಾಯಾಗಿ ಇದ್ದೇ ರೂಮಲ್ಲಿ ಇದ್ಬಿಡೋಣ. ಶ್ರೀ, ಒಂದು ನಿಮಿಷ ಬಾಯಿ. ನಾನು ಯಾಕೆ ಹೀಗೆ ಮಾತಾಡ್ತಿದ್ದೀನಿ ಅಂತ ನೋಡ್ತಾ ಇದೆಯಾ? ಶ್ರೀ, ನಮ್ಮಪ್ಪ ಬಂದಿದ್ದಾರೆ, ಕೆಳಗಡೆ ಇದ್ದಾರೆ. ಬಂದಾಗ್ಲಿಂದ ಶ್ರೀ ಎಲ್ಲಿ ಎಲ್ಲಿ ಅಂತ ತುಂಬ ವಿಚಾರಿಸಿದ್ರು. ನೀನು ಬರೋವರೆಗೂ ಇದ್ದು ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಹೌದಾ? ಹೌದು ಶ್ರೀ, ಬೆಳಗ್ಗೆನೆ ಮಾವನವ್ರ ಹತ್ರ ಮಾತಾಡಿ ಎಲ್ಲ ಸರಿ ಮಾಡಿದ್ದಾರೆ. ಇನ್ಯಾವತ್ತೂ ನನ್ನ ಮಗಳನ್ನ ಹೀಗೆಲ್ಲ ನಡೆಸ್ಕೋಬೇಡಿ, ಅವಳು ರಾಣಿ ಥರ ಬೆಳೆದಿದ್ದಾಳೆ, ಇನ್ಮೇಲೆ ಅವಳು ಹಾಯಾಗಿ ಇದೇ ರೂಮಲ್ಲಿ ಇರ್ತಾಳೆ ಅಂತ ಆರ್ಡರ್ ಮಾಡಿದ್ದಾರೆ. ಶ್ರೀ, ಆಗ ನಿಮ್ಮ ಅಪ್ಪನ ಮುಖ ನೋಡ್ಬೇಕಾಗಿತ್ತು. ನಮ್ಮ ಅಪ್ಪನ ಎದುರುಗಡೆ ಅವ್ರ ಮುಖ ಇಷ್ಟ ಆಗೋಗಿತ್ತು ಗೊತ್ತಾ? ಅವ್ರು ಹೇಳಿದ ಏನಕ್ಕೂ ಇಲ್ಲ ಅಂದೆ, ಎಲ್ಲದಕ್ಕೂ ಹೂ ಅಂದ್ಬಿಟ್ರು. ಸತ್ಯ, ಇನ್ಮೇಲೆ ನಾನು ಆ ದರಿದ್ರ ಕೊಡ್ಕೆಯಲ್ಲಿ ಇರೋ ಹಾಗಿಲ್ಲ. ಕಾಟ, ಸೊಳ್ಳೆ ಕಾಟ ಎಲ್ಲ ತಪ್ಪಪ್ಪ. ಇನ್ನು ಈ ಮಲ್ಲಿ ಕಾಟ ತಪ್ಪಬೇಕು ಅಲ್ವಾ ಶ್ರೀ? ಶ್ರೀ, ಯಾಕೆ ಶ್ರೀ ಏನು ಮಾತಾಡ್ದೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ನಾನು ಇಲ್ಲಿಗೆ ಬಂದಿದ್ದು ನಿಂಗೆ ಸಂತೋಷ ಆಗ್ಲಿಲ್ವಾ? ನಿನಗೆ ಸಂತೋಷ ಆಯ್ತೋ ಇಲ್ವೋ, ನನಗಂತೂ ತುಂಬ ಸಂತೋಷ ಆಗ್ತಿದೆ ಶ್ರೀ. ಆಮೇಲೆ ಅಪ್ಪ ಇನ್ನೇನು ಹೇಳಿದ್ರು ಗೊತ್ತಾ? ಈ ಮಲ್ಲಿನ ಫಸ್ಟ್ ಈ ರೂಮಿಂದ ಓಡಿಸ್ಬೇಕಂತೆ. ನಾನಿನ್ಮೇಲೆ ಈ ರೂಮಲ್ಲೇ ಹಾಯಾಗಿ ಇದ್ಬಿಡ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಮಲ್ಲಿ, ಎಲ್ಲಿಗೆ ಹೋಗ್ತಿದ್ಯಾ? ನಿನ್ನ ಟ್ರಂಕು, ನಿನ್ನ ಹಾಳಾದ ಬಟ್ಟೆಗಳನ್ನ ಫಸ್ಟು ಎತ್ಕೊಂಡು ಹೋಗು. ನಿಮ್ಮನ್ನು ಶ್ರೀಕಾಂತ್ ಹೌದಾ? ಕರೀತಿದಾರಂತೆ, ಬಾ ಶ್ರೀ. ನಾವು ನಮ್ಮ ಅಪ್ಪನ ಹತ್ರ ಮಾತಾಡ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ನೀನ್ ನಿನ್ ವಸ್ತುಗಳನ್ನೆಲ್ಲ ತಗೊಂಡು ಹೋಗ್ತಾ ಇರ್ಬೇಕು, ಗೊತ್ತಾಯ್ತಾ? ಅಯ್ಯಯ್ಯಯ್ಯೋ, ಇದೇ ನೀವು ಅಲ್ಲ, ನೀವ್ಯಾರು ಈ ಕೋಣೆನಾಗ ಇಲ್ದೇನೆ ಅವಳು ವಸ್ತುಗಳನ್ನೆಲ್ಲ ತಕೊಂಡು ಹೋಗು ಅಂತ ಹೇಳ್ಬಿಡ್ತಾ ಇದ್ದೀರಿ? ಅಯ್ಯೋ, ಹಂಗ್ ಮಾತ್ರ ಮಾಡಬೇಡಿ, ಬುದ್ಧಿ ಇಲ್ವಾ ನಿಮ್ಗೆ ಇಟ್ಟುವೆ? ನೀವು ಕೋಣೆನಾಗ ಇದ್ದಾಗಲೇ ಅವಳು ವಸ್ತುಗಳನ್ನ ತಕೊಂಡು ಹೋಗ್ಬೇಕು, ಹಂಗೆ ಇರ್ಬೇಕು. ಯಾರು ಇವಳು? ಯಾರು ಅನ್ಕೊಂಡು ಹಿಂಗೆ ಹೇಳ್ತಿದ್ದೀರಿ? ಇವಳು ಈ ಮನೆ ದಾಸಿ. ಅಯ್ಯೋ, ಹಂಗೆಲ್ಲ ಕಷ್ಟ ಆಗೋಯ್ತದೆ. ನಿಮ್ಗೆ ಇನ್ನೊಂದಿಕ್ಕೆ ಗೊತ್ತಿಲ್ವಾ? ಗೊತ್ತಿಲ್ಲಪ್ಪ, ಅವ್ರು ಕೋಣೆನಾಗೆ ಗೌರಮ್ಮ ಕಿವಿ ಒಳ್ಳೆ ಸರೋಜ ಎತ್ಕೊಂಡು ಹೋಗ್ಬಿಟ್ಟವಳೆ. ನಾವ್ಯಾರು ನಿಗಾ ಇಡ್ಲಿಲ್ಲ ಅಂದ್ರೆ ಕೈಗೆ ಸಿಕ್ಕಿದ್ದೆಲ್ಲ ಬಾಟ್ಕೊಂಡ್ಬಿಟ್ಟು ಇದ್ದಾರೆ ಬಿಸ್ನಾಸಿಗಳು. ಚಂದ್ರಿ, ಅತಿ ಆಯ್ತು ನಿಂದು. ಶ್ರೀ, ಚಂದ್ರಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾ ಹೋಗಿ ವಾಪಸ್ ಬಂದ್ಮೇಲೆ ನಿನ್ ಗುಜರಿ ವಸ್ತುಗಳನ್ನೆಲ್ಲ ಎತ್ಕೊಂಡು ಹೋಗು. ನಡಿ ಶ್ರೀ, ನಡಿ. ಏನು ಮಕ ನೋಡ್ತಾ ನಿಂತ್ಕೊಬಿಟ್ಟೆ? ಈ ತಪ್ಪು ನಿನ್ನ ಮಕ್ಕ ಮಂಗಳಾರತಿ ಇಟ್ಟಿದ್ದು ಸಾಕಾಗ್ಲಿಲ್ವಾ ನಿನ್ ಜನ್ಮಕ್ಕೆ? ನಡಿ ನಡಿ ಆಚೆಗೆ, ರೂಮ್ ಬಾಕ್ಲಾಕ್ಬೇಕು ನಾನು. ಏನೇ ನಡಿಯ ಸುಟ್ಲಾಕಿದ್ದೆ? ತಿರುಗ್ ನೋಡಿ ಆ ಕಡೆ, ಕೊಳ್ಳಬೇಕು ತಕೊಂಬಂದು. ಶ್ರೀ, ಬಾ ಅಪ್ಪಾಜಿ. ಶ್ರೀ, ದೇವರು ಬರಬೇಕು. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಹಾಂ, ನಾನು ಚೆನ್ನಾಗೇ ಇರ್ತೀನಿ. ನೀವುಗಳೆಲ್ಲ ನನ್ನ ಕಂದನ್ನು ಚೆನ್ನಾಗಿ ನೋಡ್ಕೊಳ್ಳೋವರೆಗೂ ನಾನು ಚೆನ್ನಾಗೇ ಇರ್ತೀನಿ. ತಗೊಳ್ಳಿ, ನಿಮಗೋಸ್ಕರ ಒಂದು ಸಣ್ಣ ಉಡುಗೊರೆ ತಂದಿದ್ದೀನಿ.
ದೊಡ್ಡವರು ಪ್ರೀತಿಯಿಂದ ಕೊಡುವಾಗ ಬೇಡ ಅಂತ ಹೇಳಬಾರ್ದು. ತಗೋ. ಅಯ್ಯೋ ಇಸ್ಕಳಿ, ಅಪ್ಪ ಅವರು ಸಾಲ ಪ್ರೀತಿಯಿಂದ ಕೊಡ್ತವ್ರೆ, ಇಸ್ಕಳಿ. ತಗೊಳ್ಳಿ ಅಳಿ ಅಂದ್ರೆ ಸಣ್ಣ ಹುಡುಗರೆ ಅಂತ ಹೇಳದ್ನಲ್ಲ. ತಾಳಿ ಇದನ್ನು ಹೀಗೆ ಕೊಟ್ಟು ಚೆನ್ನಾಗಿರಲ್ಲ. ಏನಳಿ ಅಂದ್ರೆ ನಿಮ್ಮ ಕೈ ಎಷ್ಟು ಮೃದುವಾಗಿದೆ. ಚಿಕ್ಕ ಮಕ್ಕಳು ಹಾಗೆ ಗಾಳಿಪಟ ಹಾರಿಸ್ಕೊಂಡಿರ್ತೀರಲ್ಲ, ಅದಕ್ಕೆ ಅಂತ ಕಾಣುತ್ತೆ. ನೋಡಿ, ಇವತ್ತು ಈ ಕಡಗ ತೊಟ್ಕೊಂಡಿದ್ದೀನಿ. ಇನ್ನು ಮುಂದೆ ಈ ಮಕ್ಕಳ ಆಟಗಳನ್ನೆಲ್ಲ ಬಿಟ್ಟು ಮುಂದಿನ ಜಾತ್ರೆಯಲ್ಲಿ ಕುಸ್ತಿ ಪಂದ್ಯಕ್ಕೆ ಸಿದ್ಧರಾಗಬೇಕು ನೀವು. ಏನು ಯಾಕೋ ಕೆಲವು ದಿವಸಗಳಿಂದ ಬರೇ ಕೆಟ್ಟ ಕನಸೇ ಬೀಳ್ತಾ ಇತ್ತು. ನನ್ನ ಮಗಳಿಗೆ ಏನೋ ತೊಂದರೆ ಆಗ್ತಾ ಇದೆ ಅಂತ ಅನ್ನಿಸಿ ಒಂಥರ ಸಂಕಟ ಆಗೋದಕ್ಕೆ ಶುರು ಆಗೋಯ್ತು. ಅದಕ್ಕೆ ತಕ್ಷಣ ಹೊರಟು ಬಂದ್ಬಿಟ್ಟೆ. ಇಲ್ಲಿ ಇವರಿಬ್ಬರು ಜೊತೆಯಾಗಿರೋದನ್ನು ನೋಡಿ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯಿತು. ಇನ್ನು ನಾನು ಹೊರಟು ಬಿಡ್ತೀನಿ. ಒಂದು ಲೋಟ ನೀರಾದರೂ ಕುಡ್ಕೊಂಡು ಹೋಗ್ಬೋದಲ್ಲ? ಆಗಬಹುದು. ಈಗರ ಮನೆಯಲ್ಲಿ ನೀರು ಕುಡಿಬಹುದು, ದೋಷ ಇಲ್ಲ. ಚಂದ್ರಿ, ಒಂದು ಲೋಟ ನೀರು ತಗೊಂಬ. ಸರಿ ಕಣ್ರಪ್ಪ. ಪುಟ್ಟ ಬರ. ಇವಳೆ ಅವಳು. ಏ ಹುಡುಗಿ,